ಹಾಗಾದ್ರೆ ಬಂದಿದ್ದಾರೆ ವಿದೇಶಿ ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ, ಇವತ್ತಿನ ಐತಿಹಾಸಿಕ ಗಳಿಗೆಗೆ ಯಾರೆಲ್ಲ ಸಾಕ್ಷಿ ಆಗ್ತಾರೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ವಿದೇಶಿ ಗಣ್ಯರಿಗೆ ಆಮಂತ್ರಣ ಕೊಡಲಾಗಿದೆ. ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಇವರ ಜೊತೆಗೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರಿಗೂ ಕೂಡ ಆಹ್ವಾನಗಳು ಹೋಗಿದೆ. ಇನ್ನು ಸೀಶೆಲ್ಸ್ ಉಪಾಧ್ಯಕ್ಷ ಅಹಮದ್ ಆಫೀಫ್ ಕೂಡ ಉಪಸ್ಥಿತರು ಇರ್ತಾರೆ. ಇನ್ನು ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಅವರು ಕೂಡ ಈ ಶುಭ ಗಳಿಗೆಗೆ ಸಾಕ್ಷಿ ಆಗ್ತಾರೆ. ಹಾಗೆ ಮಾರಿಷಸ್ನ ಪ್ರಧಾನಿ, ಮಾರಿಷಸ್ ಅಂತ ಹೇಳಿದ್ರೆ ಹಿಂದೂ ಡಾಮಿನೆನ್ಸ್ ಇರುವಂತಹ ಪ್ರಮುಖವಾಗಿರುವಂತಹ ದ್ವೀಪ ರಾಷ್ಟ್ರ. ಸೊ ಅಲ್ಲಿನ ಪ್ರಧಾನಿಗಳಿಗೂ ಆಹ್ವಾನ ಹೋಗಿದೆ. ಭಾರತದ ರಾಜತಾಂತ್ರಿಕ ಸಂಬಂಧ ಮಾರಿಷಸ್ ಜೊತೆಗೆ ತುಂಬಾ ಚೆನ್ನಾಗಿದೆ. ಸೊ ಪ್ರವೀಂದ್ ಜುಗನ್ನಾಥ್ ಅವರು ಕೂಡ ಬರ್ತಾರೆ. ಹಾಗೆ ನೇಪಾಳದ ಪ್ರಧಾನಿ, ಅಗೇನ್ ಹಿಂದೂಗಳ ಡಾಮಿನೆನ್ಸ್ ಇರುವಂತಹ ಮತ್ತೊಂದು ದೇಶ, ಪುಷ್ಪಕುಮಾರ್ ದಹಾಲ್ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ, ಅಂದ್ರೆ ಆಹ್ವಾನವನ್ನ ಕೊಡಲಾಗಿದೆ. ಭೂತಾನ್ನ ಪ್ರಧಾನಿ ತೇರ್ ಸಿಂಗ್ ಟೋಬ್ಗೆಗೂ ಕೂಡ ಆಹ್ವಾನಗಳು ಹೋಗಿರೋದು ಗೊತ್ತಾಗ್ತಾ ಇದೆ. ಹಾಗೆ ಇವತ್ತು ಯಾರಿಗೆಲ್ಲ ಆಮಂತ್ರಣ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ನಾವು ಕ್ವಿಕ್ ಆಗಿ ನೋಡ್ಬಿಡೋದಾದ್ರೆ, NDA ನಾಯಕರು ಎಲ್ಲರೂ ಕೂಡ ಹಾಜರಿ ಇದ್ದೇ ಇರ್ತಾರೆ. ಬಿಕಾಸ್ ಅವರದ್ದೇ ರೂಲಿಂಗ್ ಪಾರ್ಟಿ ಆಗಿರೋದ್ರಿಂದ, ಅವರದ್ದೇ ಮೈತ್ರಿಕೂಟ ಆಡಳಿತಕ್ಕೆ ಬರ್ತಾ ಇರೋದ್ರಿಂದ, ಆಡಳಿತದ ಯಂತ್ರವನ್ನ ಕೈಗೆತ್ಕೊಳ್ತಾ ಇರೋದ್ರಿಂದ ಸಹಜವಾಗಿ ಅವರ ಉಪಸ್ಥಿತಿ ಇರುತ್ತೆ. ವಿಪಕ್ಷದ ನಾಯಕರಿಗೂ ಕೂಡ ಅವಕಾಶ ಕೊಡ್ಲಾಗ್ತಾ ಇದೆ, ಅಂದ್ರೆ ಆಹ್ವಾನ ಕೊಡ್ಲಾಗಿದೆ. ತುಂಬಾ ಜನ ಕಾಂಗ್ರೆಸ್ ನಾಯಕರು ಹೇಳಿದ್ರು ನಿನ್ನೆ ಸಂಜೆ ತನಕ ನಮ್ಗೆ ಆಹ್ವಾನನೇ ಬಂದಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಹೋಗಿರುತ್ತೆ ಆಬ್ವಿಯಸ್ಲಿ. ಪ್ರಮುಖ ಉದ್ಯಮಿಗಳು ಕೂಡ ಆಹ್ವಾನವನ್ನ ಸ್ವೀಕರಿಸಿದ್ದಾರೆ. ಹಾಗೆ ಕೆಲವರು ಉಪಸ್ಥಿತಿ ಇರೋದ್ರ ಬಗ್ಗೆ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಸಿನಿಮಾ ಕ್ರೀಡಾರಂಗದ ಪ್ರಮುಖರು, ಫಾರ್ ಎಕ್ಸಾಂಪಲ್ ರಜನಿಕಾಂತ್, ಅಕ್ಷಯ್ ಕುಮಾರ್, ಈ ತರ ಅಂದ್ರೆ NDAನ ಒಂದು ರೀತಿ ಪ್ರಚಾರ ಮಾಡಿಕೊಂಡು ಅಂಬಾಸಿಡರ್ ಮಾಡಿಕೊಂಡು ಬಂದವರು ಅವರು ಕೂಡ ಇರ್ತಾರೆ. ಪೌರ ಕಾರ್ಮಿಕರು, ತೃತೀಯ ಲಿಂಗಿಗಳು, ಆದಿವಾಸಿ ಮಹಿಳೆಯರು, ಹೊಸ ಸಂಸತ್ತನ್ನು ನಿರ್ಮಿಸಿದ ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ಆಹ್ವಾನಗಳು ಹೋಗಿದೆ. ಹಾಗೆ ವಂದೇ ಭಾರತ ರೈಲಿನ ಪೈಲಟ್ಗಳು ಕೂಡ ಇರ್ತಾರೆ. ದಕ್ಷಿಣ ರೈಲ್ವೆ ವಿಭಾಗದ ಹಿರಿಯ ಅಸಿಸ್ಟೆಂಟ್ ಲೋಕೋ ಪೈಲಟ್ ಐಶ್ವರ್ಯ ಅವರಿಗೂ ಕೂಡ ಇನ್ವೈಟ್ ಬಂದಿದೆ. ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಯಾದವ್, ಅಂದ್ರೆ ಮಹಿಳಾ ಸಬಲೀಕರಣದ ಕಡೆಗೆ ಈ ಸರ್ಕಾರದ ಒತ್ತು ಇದ್ದೇ ಇರುತ್ತೆ ಅನ್ನೋದನ್ನ ಮೆಸೇಜ್ನ ಮೂಲಕ ಇವರನ್ನೆಲ್ಲ ಇನ್ವೈಟ್ ಮಾಡೋದ್ರ ಮೂಲಕ ಕೊಡ್ತಾ ಇದೆ. ಈಗಿನ ಅಸ್ತಿತ್ವಕ್ಕೆ ಬರುವಂತಹ ಸರ್ಕಾರ, ಕೇಂದ್ರದ ಯೋಜನೆಗಳ ಫಲಾನುಭವಿಗಳು, ಸಹಜವಾಗಿ ಪದ್ಮ ಪ್ರಶಸ್ತಿ ಪುರಸ್ಕೃತರು, ಸರ್ವ ಧರ್ಮಗಳ 50ಕ್ಕೂ ಹೆಚ್ಚು ಧಾರ್ಮಿಕ ಮುಖಂಡರು ಕೂಡ ಹಾಜರಿರ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದ್ರೆ ದೆಹಲಿ ಹೇಗೆ ಪೊಲೀಸರ ಅಭೇದ್ಯ ಕೋಟೆಯಾಗಿ, ಭದ್ರತೆ ಸಿಬ್ಬಂದಿಗಳ ಅಭೇದ್ಯ ಕೋಟೆಯಾಗಿ ಬದಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಾಷ್ಟ್ರಪತಿ ಭವನದ ಒಳಗೆ ಹೊರಗೆ 3 ಹಂತದ ಭದ್ರತಾ ವ್ಯವಸ್ಥೆ ಇರುತ್ತೆ, ಅಂದ್ರೆ 3 ಟೈರ್ ಸೆಕ್ಯೂರಿಟಿ ಇರುತ್ತೆ. ಅಲ್ಲಿ ಅರೆಸೇನಾ ಪಡೆಯ 5 ಕಂಪನಿಗಳು ಭದ್ರತೆ ಕೊಡುವಂತಹ ಜವಾಬ್ದಾರಿಯನ್ನ ಒದಗಿಸಿಕೊಂಡಿದೆ. ಇನ್ನು NSG ಹಾಗೂ ಸ್ವಾಟ್ ಕಮಾಂಡೋಗಳು ಕೂಡ ಅಲ್ಲಿ ವಿಶೇಷವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಜೊತೆಗೆ ಡ್ರೋನ್, ಸ್ನೈಪರ್ಗಳ ಮೂಲಕ ಕೂಡ ನಿಗಾ ಇಡುವ ಕೆಲಸವನ್ನ ಮಾಡಲಾಗುತ್ತೆ. ಯಾವುದೇ ಅಹಿತಕರ ಘಟನೆಗೆ ಎಲ್ಲಿಯೂ ಕೂಡ ಸಾಕ್ಷಿ ಆಗದಂತೆ ಹಾಗೂ ನಡೆಯದಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಏನೇನು ಭದ್ರತಾ ಕ್ರಮಗಳು ಬೇಕೋ ಅದೆಲ್ಲವನ್ನು ಅನುಸರಿಸಲಾಗ್ತಾ ಇದೆ. DAP ಸೇರಿ 2500ಕ್ಕೂ ಹೆಚ್ಚು ದೆಹಲಿ ಪೊಲೀಸರು ಉಪಸ್ಥಿತರಿರ್ತಾರೆ ಭದ್ರತೆ ಕೊಡೋ ನಿಟ್ಟಿನಲ್ಲಿ. ರಾಷ್ಟ್ರಪತಿ ಭವನ ಸೇರಿ ಆಯಾ ಕಟ್ಟಿನ ಜಾಗಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ವಿದೇಶಿ ಗಣ್ಯರು ಉಳಿಯುವಂತಹ ಪ್ರಮುಖ ಹೋಟೆಲ್ನ ಸುತ್ತಮುತ್ತ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ದೆಹಲಿ ನೋ ಫ್ಲೈಯಿಂಗ್ ಝೋನ್ ಆಗಿ ಪಬ್ಲಿಕ್ ಅಡ್ವೈಸರಿ ಕೂಡ ಹೊರಬಿದ್ದಿದೆ. ಇಂದು ನಾಳೆ ಡ್ರೋನ್, ಪ್ಯಾರಾಗ್ಲೈಡಿಂಗ್, ಪ್ಯಾರಾ ಜಂಪಿಂಗ್, ರಿಮೋಟ್ ಮೂಲಕ ಯಾವುದೇ ವಸ್ತುಗಳನ್ನು ಹಾರಿಸುವಂತಿಲ್ಲ. ಇದೇ ಪಬ್ಲಿಕ್ ಅಡ್ವೈಸರಿ ಇರೋದು. ಸೊ ನಿನ್ನೆ ನಾವು ಇದ್ರ ಬಗ್ಗೆ ಹೇಳ್ತಾ ಇದ್ವಿ, ಪಬ್ಲಿಕ್ ಅಡ್ವೈಸರಿ ಒಂದು ಇಶ್ಯೂ ಆಗುತ್ತೆ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ಇದ್ದಾಗ ಅಂತ. ಸೊ ನೋ ಫ್ಲೈಯಿಂಗ್ ಝೋನ್ ಆಗಿ ದೆಹಲಿ ಕನ್ವರ್ಟ್ ಆಗಿದೆ. ಖಾಸಗಿ ಡ್ರೋನ್ಗಳು ಹಾರಾಟ ಮಾಡುವಂತಿಲ್ಲ. ಪ್ಯಾರಾಗ್ಲೈಡಿಂಗ್, ಪ್ಯಾರಾ ಜಂಪಿಂಗ್, ರಿಮೋಟ್ ಮೂಲಕ ಯಾವುದೇ ವಸ್ತುಗಳನ್ನು ಕೂಡ ಅಲ್ಲಿ ಹಾರಿಸುವಂತಿಲ್ಲ. ಏರ್ ಟು ಗ್ರೌಂಡ್ 0 ಕ್ಲಿಯರೆನ್ಸ್ ಇರಬೇಕು ಅನ್ನೋದನ್ನ ನೋಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಭದ್ರತೆ ವಿಚಾರದಲ್ಲಿ ನಾವು ಇಷ್ಟು ಡೀಟೇಲ್ಸ್ ಅನ್ನ ಗಮನಿಸಿದ್ವಿ ನಾವು ದೆಹಲಿಯಲ್ಲಿ ಭದ್ರತೆ. ಸೊ ಯಾರೆಲ್ಲ ಮಂತ್ರಿಗಳಾಗೋ ಅವಕಾಶವನ್ನು ಪಡ್ಕೊಳ್ತಾರೆ ಅಂತ, ಬಿಜೆಪಿಯ ಟಾಪ್ 2 ನಾಯಕ ಅಮಿತ್ ಶಾ ಅವರು ಪ್ರಬಲ ಖಾತೆ ಸಿಗೋ ನಿರೀಕ್ಷೆ ಇದೆ. ನರೇಂದ್ರ ಮೋದಿ ಅವರ ನೆರಳಿನಂತೆ ಇವರು ಅನುಸರಿಸಿ ರಾಜಕಾರಣ ಮಾಡ್ತವರು. ಸೊ ಅಮಿತ್ ಶಾ ಅವರು ಗುಜರಾತನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಗಾಂಧಿನಗರದಿಂದ ಆಯ್ಕೆ ಆಗಿದ್ದಾರೆ, ದೊಡ್ಡ ಮಾರ್ಜಿನಲ್ ಗೆದ್ದಿದ್ದಾರೆ. ಸೊ ಲಾಸ್ಟ್ ಟೈಮ್ ಕೂಡ ಪ್ರಬಲ ಖಾತೆ ಅವರ ಹತ್ರ ಇತ್ತು, ಈ ಸಲ ಕೂಡ ಪ್ರಬಲ ಖಾತೆ ನಿರೀಕ್ಷೆ. ಇನ್ನೊಂದು ಕಡೆಗೆ ರಾಜನಾಥ್ ಸಿಂಗ್, ಇವರು ವಾಜಪೇಯಿ ಅವರ ಶಿಷ್ಯ, ಉತ್ತರ ಪ್ರದೇಶದವರು, ರಕ್ಷಣಾ ಇಲಾಖೆಯನ್ನ ನೋಡ್ಕೊಳ್ತಾ ಬಂದವರು, ಮತ್ತೆ ತುಂಬಾ ಚೆನ್ನಾಗಿ ಸಂಘಟನೆ ಹಾಗೂ ಇಲಾಖೆಗಳ ಜವಾಬ್ದಾರಿನ ಹೊತ್ಕೊಂಡು ಯಶಸ್ವಿ ಆಗಿರೋರು. ಸೊ ರಾಜನಾಥ್ ಸಿಂಗ್ ಅವರಿಗೂ ಕೂಡ ಅವಕಾಶಗಳು ಸಹಜವಾಗಿ ಒದಗಿ ಬರುತ್ತೆ. ಯಾವ ಪೋರ್ಟ್ಫೋಲಿಯೋ ಅನ್ನೋದು ಕುತೂಹಲ. ಹಾಗೆ ಸಂಸದೀಯ ವ್ಯವಹಾರಗಳನ್ನ ನೋಡಿಕೊಂಡು ಪರಿಣಿತಿನ ಹೊಂದಿರುವಂತಹ ಹಾಗೂ 5 ಬಾರಿಯ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಸಹಜವಾಗಿ ಮೋದಿ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ. ಬಟ್ MOS ಸಂಸದೀಯ ವ್ಯವಹಾರಗಳ ರೀತಿ ಯಾವುದಾದ್ರೂ ಮೇಜರ್ ಪೋರ್ಟ್ಫೋಲಿಯೋನ ಅಥವಾ ಸ್ವತಂತ್ರ ಖಾತೆನ, ಕುತೂಹಲ ಇದೆ. ಇವ್ರ ಜೊತೆಗೆ ಆಮೇಲೆ
ಆ, ಕರ್ನಾಟಕದಿಂದ ಲಿಂಗಾಯತ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಹ್ಯೂಜ್ ಕಾಂಪಿಟೇಷನ್ ಅಂತೂ ಇದೆ. ಆ ಕಾಂಪಿಟೇಷನ್ ಮುಂದೆ ಬರೋರು ಯಾರು ಅನ್ನೋದು ಕುತೂಹಲ. ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಬಲ ಲಾಬಿಯನ್ನ ರಾಜ್ಯದ ಕೆಲ ನಾಯಕರು ಹಾಗೂ ಕೇಂದ್ರದ ಕೆಲ ನಾಯಕರು ಮಾಡ್ತಾ ಇದ್ದಾರೆ. ಸೊ ಬಸವರಾಜ ಬೊಮ್ಮಾಯಿ ಅವರಿಗೆ ಲಿಂಗಾಯತ ಕೋಟಾದ ಅಡಿ ಏನಾದರೂ ಅವಕಾಶಗಳು ಸಿಗುತ್ತಾ? ಮಾಜಿ ಮುಖ್ಯಮಂತ್ರಿ ಆಗಿದ್ದರಿಂದ MOS ಎಲ್ಲ ಸಿಗೋದು ಡೌಟು. ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ ಅಥವಾ ಸ್ವತಂತ್ರ ಖಾತೆ ಸಿಗುತ್ತಾ ಅನ್ನೋದು ಕುತೂಹಲ. ಶಿವರಾಜ್ ಸಿಂಗ್ ಚೌಹಾಣ್ ಇವರ ಹೆಸರು ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಲಿಸ್ಟ್ನಲ್ಲೂ ಕೂಡ ಚಾಲ್ತಿಯಲ್ಲಿತ್ತು. ಕೇಂದ್ರ ರಾಜಕಾರಣಕ್ಕೆ ಮರಳಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅತ್ಯಂತ ಜನಪ್ರಿಯ ನಾಯಕ. ಹೀಗಾಗಿ ಅವಕಾಶಗಳು ಸಹಜವಾಗಿ ಅವ್ರಿಗೂ ಕೂಡ ಒದಗಿ ಬರುತ್ತೆ. ಇನ್ನೊಂದು ಕಡೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಹಿಂದೆ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ರು 2020ರಿಂದ. ಕಾಂಗ್ರೆಸ್ನಲ್ಲಿದ್ದವರು, ರಾಜವಂಶಸ್ಥರು, ಗುಣಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಈ ಸಲ ಕೂಡ ಅವಕಾಶಗಳು ಒದಗಿ ಬರೋ ಸಾಧ್ಯತೆ ದಟ್ಟವಾಗಿದೆ. ನಿನ್ನೆ ಸಂಜೆಯಿಂದ ತುಂಬಾ ಜನಕ್ಕೆ ಕಾಲ್ಸ್ ಹೋಗಿರುತ್ತೆ. ಇವತ್ತು ಬೆಳಗ್ಗೆ ಮಧ್ಯಾಹ್ನ ತನಕ ಕೂಡ ಕಾಲ್ಸ್ ಹೋಗುತ್ತೆ, ನೀವು ಬನ್ನಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಇನ್ನೊಬ್ರು ಸಾರಿಗೆ ಮಂತ್ರಿ ಆಗಿದ್ರು ಲಾಸ್ಟ್ ಟೈಮ್, ನಿತಿನ್ ಗಡ್ಕರಿ. ಇವರ ಕೆಲಸದ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಪ್ರತಿಪಕ್ಷಗಳು ಹಾಡಿ ಹೊಗಳಿದ್ದು ಕೂಡ ಇದೆ. ಆಮೇಲೆ ಎಲ್ಲಾ ಪಕ್ಷದವರ ಜೊತೆಗೂ ಸಂಬಂಧ ತುಂಬಾ ಚೆನ್ನಾಗಿದೆ ನಿತಿನ್ ಗಡ್ಕರಿ ಅವರಿಗೆ. ನಾಗ್ಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. RSS ಹಾಗೂ ಬಿಜೆಪಿಯ ಜೊತೆಗೆ ಚೆನ್ನಾಗಿರುವಂತಹ ಕೆಲವು ನಾಯಕರಲ್ಲಿ ನಿತಿನ್ ಗಡ್ಕರಿ ಕೂಡ ಒಬ್ರು. ಹೀಗಾಗಿ ಇವರಿಗೂ ಕೂಡ ಆಲ್ಮೋಸ್ಟ್ ಅವಕಾಶಗಳು ಸಿಗುತ್ತೆ. ಮತ್ತೆ ಹಿರಿಯ ರಾಜಕಾರಣಿ ಕೂಡ ಹೌದು ಪಿಯೂಷ್ ಗೋಯಲ್. ಇವತ್ತಿಗೂ ಪಿಯೂಷ್ ಗೋಯಲ್ ಹೆಸರು ನಾವು ತುಂಬಾ ಜಾಸ್ತಿ ನೆನಪು ಮಾಡ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಇವರು ಮಂಡಿಸಿದಂತಹ ಬಜೆಟ್ ಇತ್ತಲ್ಲ, ಇಟ್ ವಾಸ್ ಟ್ರೆಮೆಂಡಸ್, ಅದ್ಭುತ ಅಂತ ಹೇಳ್ತಾರೆ. ಸೊ ಅತ್ಯಂತ ಚಾಣಾಕ್ಷ ರಾಜಕಾರಣಿಗಳಲ್ಲಿ ಪಿಯೂಷ್ ಗೋಯಲ್ ಕೂಡ ಒಬ್ರು. ಪ್ರಬಲ ಖಾತೆ ಸಿಗುವಂತಹ ನಿರೀಕ್ಷೆ ಪಿಯೂಷ್ ಗೋಯಲ್ಗೂ ಕೂಡ ಇದೆ. ಮಹಾರಾಷ್ಟ್ರವನ್ನ ಭೌಗೋಳಿಕವಾಗಿ ಅಂದ್ರೆ ಜಿಯೋಗ್ರಫಿಕಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಪಿಯೂಷ್ ಗೋಯಲ್ ಅವರಿಗೂ ಕೂಡ ಮಂತ್ರಿಗಿರಿ ಸಿಗೋ ನಿರೀಕ್ಷೆ ಇದೆ. ಅನುರಾಗ್ ಠಾಕೂರ್ ಹಿಮಾಚಲ ಪ್ರದೇಶದವರು. ಬಿಜೆಪಿಯ 2ನೇ ತಲೆಮಾರಿನ ರಾಜಕಾರಣಿಗಳಲ್ಲಿ ಅನುರಾಗ್ ಠಾಕೂರ್ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ನಾಯಕ. ಲಾಸ್ಟ್ ಟೈಮ್ ವಿತ್ತ ಖಾತೆಯ ರಾಜ್ಯ ಖಾತೆಯನ್ನು ಇವರು ನಿರ್ವಹಿಸಿದ್ರು, ವಿತ್ತ ಸಚಿವಾಲಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಖಾತೆಯನ್ನ. ಸೊ ಈ ಸಲ ಕೂಡ MOS ನಲ್ಲಿ ಇವರು ಇರ್ತಾರಾ ಅಥವಾ ಸ್ವತಂತ್ರ ಖಾತೆಗೆ ಅರ್ಹರಾಗ್ತಾರಾ ಅಥವಾ ಕ್ಯಾಬಿನೆಟ್ನ ದರ್ಜೆಯ ಖಾತೆಗಳು ಸಿಗುತ್ತಾ ಕುತೂಹಲ ಇದೆ. ರಾಜಸ್ಥಾನದಿಂದ ಗಜೇಂದ್ರ ಸಿಂಗ್ ಶೆಖಾವತ್ ಅವರಿಗೂ ಕೂಡ ಅವಕಾಶಗಳು ಒದಗಿ ಬರೋ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಕೂಡ ಸೆಂಟ್ರಲ್ ಮಿನಿಸ್ಟ್ರಿ ಅವರು. ಸೊ ಈ ಸಲ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಬಟ್ ಯಾವ ಪೋರ್ಟ್ಫೋಲಿಯೋ, ಮೇಜರ್ ಪೋರ್ಟ್ಫೋಲಿಯೋನ ಅಥವಾ ಸ್ಟೇಟ್ಗೆ ರಾಜ್ಯ ಖಾತೆಗೆ ಸಂಬಂಧಪಟ್ಟಂತೆ ಏನಾದರೂ ಜವಾಬ್ದಾರಿಗಳನ್ನು ಕೊಡ್ತಾರಾ ಅನ್ನೋದು ಕುತೂಹಲ. ಗಜೇಂದ್ರ ಸಿಂಗ್ ಶೆಖಾವತ್ ಹೆಸರಿದ್ರೆ, ಇನ್ನೊಂದು ಕಡೆಗೆ ಮತ್ತೊಬ್ಬ ನಾಯಕ ಧರ್ಮೇಂದ್ರ ಪ್ರಧಾನ್ ಒಡಿಶಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಸೀನಿಯರ್ ಮೋಸ್ಟ್ ಲೀಡರ್ಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಕೂಡ ಒಬ್ರು. ಸೊ ಇವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಯಾವ ಪೊಸಿಷನಲ್ಲಿ ಇವರನ್ನ NDA ನಾಯಕರು ಪ್ಲೇಸ್ ಮಾಡೋದಕ್ಕೆ ಬಯಸ್ತಾರೆ ಅಥವಾ ಬಿಜೆಪಿ ಪ್ಲೇಸ್ ಮಾಡೋದಕ್ಕೆ ಬಯಸ್ತಾರೆ, ಪ್ರಬಲ ಖಾತೆಗಳಲ್ಲಿ ಇವ್ರಿಗೊಂದು ಕೊಡ್ತಾರಾ ಅನ್ನೋದು ಪ್ರಶ್ನೆ. ಅಸ್ಸಾಂನ ಮತ್ತೊಬ್ಬ ಹಿರಿಯ ನಾಯಕ ಸರ್ಬಾನಂದ ಸೋನೋವಾಲ್, ಇವರ ಪರವಾಗಿ ಅಸ್ಸಾಂನ ಚೀಫ್ ಮಿನಿಸ್ಟರ್ ಕೂಡ ಬಹಳಷ್ಟು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಸೊ ಅವಕಾಶ ಸಿಗುತ್ತಾ? ಹಿಮಂತ ಬಿಸ್ವಾ ಶರ್ಮಾ ಜೊತೆಗಿನ ಸಂಬಂಧ ಒಳ್ಳೆಯ ಲಾಭವನ್ನ ತಂದು ಕೊಡುತ್ತಾ? ಒಳ್ಳೆಯ ಪೋರ್ಟ್ಫೋಲಿಯೋ ಸಿಗುತ್ತಾ ಸರ್ಬಾನಂದ ಸೋನೋವಾಲ್ಗೆ ಅನ್ನೋದು ಕುತೂಹಲ. ಹಾಗೆ ಬಿಪ್ಲಬ್ ದೇವ್ ವರ್ಮಾ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇವರು ಕೂಡ ಮಂತ್ರಿ ಆಗ್ತಾರೆ ಅಂತ. ತ್ರಿಪುರಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿಂದ ರೆಪ್ರೆಸೆಂಟೇಷನ್ಗಳು ಮಂತ್ರಿ ಸ್ಥಾನದಲ್ಲಿ ಬಹಳ ಕಡಿಮೆ ಅನ್ನುವಂತಹ ಅಪವಾದ ಇದೆ. ಅಪವಾದದಿಂದ ಆಚೆ ಬರ್ತಾರಾ ಬಿಜೆಪಿ ನಾಯಕರು? ಇವರಿಗೆ ಅವಕಾಶವನ್ನ ಮಾಡಿಕೊಡೋದ್ರ ಮೂಲಕ ಅನ್ನೋದು ಕುತೂಹಲ. ಕೇರಳದಿಂದ ಬಿಜೆಪಿ ಖಾತೆ ತೆರೆಯುವಲ್ಲಿ ಯಶಸ್ವಿ ಆಗಿದ್ದು ಸುರೇಶ್ ಗೋಪಿ ಅವರ ಮೂಲಕ. ಜನಪ್ರಿಯ ನಾಯಕ ಹಾಗೆ ಫಸ್ಟ್ ಟೈಮ್ ಸಂಸದ. ಕೇರಳದಲ್ಲಿ ಬಿಜೆಪಿ ಖಾತೆ ತೆಗೆಯೋದಕ್ಕೆ ಒದ್ದಾಡಿತ್ತು. ಆ ಒದ್ದಾಡುವಿಕೆಗೆ ಮುಕ್ತಿ ಹಾಡಿದವರು ಅವರು. ಸೊ ಅವಕಾಶ ಸಿಗುತ್ತಾ ಅಂತ. ಕಿಶನ್ ರೆಡ್ಡಿ ತೆಲಂಗಾಣದಿಂದ, ಇವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಲಾಸ್ಟ್ ಟೈಮ್ ಅಂದರೆ 2014ಗೂ ಮುಂಚೆ ಇವರು NDA ಸರ್ಕಾರದ ಟರ್ಮ್ನಲ್ಲಿ ಇವರು ಮಿನಿಸ್ಟರ್ ಕೂಡ ಆಗಿದ್ದವರು. ಈ ಸಲ ಕೂಡ ಅವಕಾಶ ಸಿಗುತ್ತಾ ಅಂತ. ಬಂಡಿ ಸಂಜಯ್ ಬಿಜೆಪಿಯ ಪ್ರಬಲ ನಾಯಕರಲ್ಲಿ ಒಬ್ಬರು. ತೆಲಂಗಾಣದಲ್ಲಿ ಸಂಘಟನೆ ಯಶಸ್ವಿ ಆಗ್ತಾ ಇದೆ. ಸಂಘಟನೆ ಜೊತೆಗೆ ನಂಬರ್ಸ್ ಕೂಡ ಬಿಜೆಪಿಗೆ ರಿಸಲ್ಟ್ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಂಡಿ ಸಂಜಯ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ ಇದೆ. ಸೊ ಇವ್ರಿಗೂ ಅವಕಾಶ ಸಿಗುತ್ತಾ ಅನ್ನೋ ಕುತೂಹಲ. ತಮಿಳುನಾಡಿನಿಂದ ಅಣ್ಣಾಮಲೈ ಅವರಿಗೆ ಅವಕಾಶ, ಭಾಗ್ಯದ ಬಾಗಿಲು ಲಭ್ಯ ಆಗುತ್ತಾ ಅಂತ. ಇವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಕ್ಷೇತ್ರದಲ್ಲಿ ಕೇವಲ 17,000 ಮತಗಳ ಅಂತರದಿಂದ ಸೋತ್ರು. ಆದ್ರೆ ಎನ್ ಮಕ್ಕಳ್ ಅಂತ ಹೇಳಿ ಒಂದು ಪಾದಯಾತ್ರೆಯನ್ನು ಮಾಡಿದ್ರಲ್ಲ, ಅದು ತಮಿಳುನಾಡಲ್ಲಿ ಬಿಜೆಪಿಯ ವೇವ್ ಏಳುವಂತೆ ಮಾಡ್ತು ಅನ್ನೋದು ಬಿಜೆಪಿ ನಾಯಕರ ನಂಬಿಕೆ. ಹೀಗಾಗಿ ಆ ನಂಬಿಕೆ ಅನುಸಾರ ಅವರಿಗೆ ರಾಜ್ಯಸಭೆ ಮೆಂಬರ್ ಮಾಡಿ ಏನಾದರೂ ಮಿನಿಸ್ಟರ್ ಮಾಡ್ತಾರೆ ಅನ್ನೋದು ಕುತೂಹಲ.